ಕಲ್ಪು ತಗರವ ಮಾವಿನಕಾಯಿ ಚಂದಾಗಿ ಹೆಚ್ಚಿ ಉಪ್ಪು ಖಾರ ಹಾಕಿ ಇಟ್ಟೆ ನೋಡು, ತಗೋ ತಿನ್ ತಗೋ. ಇವ ನೋಡಿದ್ರನ ಬಾಯಾಗ ನೀರು ಬರಕ್ ಕುಂತಾವಲ್ವೇ. ಹ್ಞೂ ಮತ್ತೆ ಮಾವಿನಕಾಯಿ ನೋಡಿದ್ರ ನೀರು ಬರ್ಲಾರ್ದಂಗೆ ಇರ್ತತನ ಬಾಯಾಗ. ತಗೋ ತಿನ್ನ. ನಾನು ಓಟ ಪಲಾವ್ ಮಾಡ್ಬಿಡ್ತೀನಿ ಇವತ್ತು. ಏನು ಚಪಾತಿ ರೊಟ್ಟಿ ಎಲ್ಲ ಬ್ಯಾಡ, ನೀನು ಜಾಸ್ತಿ ಊಟ ಮಾಡಂಗಿಲ್ಲ ಏನಿಲ್ಲ ಈ ಬಿಸ್ಲಿಗ. ನನಗೂ ಬ್ಯಾಡ ಅನ್ಸಕುಂತತಿ. ರಾತ್ರಿ ನೋಡು ಚಪಾತಿ ಗಿಪಾತಿ, ಈಗ ಪಲಾವ್ ಮಾಡ್ಬಿಡ್ತೀನಿ. ಯವ್ವ ಪಲಾವ್ದಾಗ ಸ್ವಲ್ಪ ಬಟಾಟಿನೂ ಹೆಚ್ಚು ಹಾಕ್ಬೇ, ಕಿರಣ ತಿಂತಾನ. ಆತ್ ತಗೋರವ ಮಾಡಿದ್ರಾತ. ಭಾರಿ ಉಳಿ ಅಂದ್ರೆ ಉಳಿಬೇ. ಮಾವಿನಕಾಯಿ ಯಾವಾಗ ತಿಂದನಿ ಅನ್ನಂಗೆ ಆಗ್ಬಿಡ್ತೈತಿ ನೋಡ್ಬೇವ. ಕಲ್ಪಿ ಕಲ್ಪಿ ಎತ್ತಾಗ ಶಡ್ದಿ ಮಾಡೋದಿಲ್ಲ ಮಾಡಿ ಅವತ್ಕೊಂಡು ಕುಂತಿಯೇನ ಬಾ ಇಲ್ಲಿ. ಅಯ್ಯ ಬಿಕನಾಸಿದ ಅಲ್ಲ ಹೊಟ್ಟೆ ಇದ್ದ ಹೆಣ್ಮಗಳಿಗೆ ಹಿಂಗ ಕರೆಯೋದು. ಕಲ್ಪಿ ಅಯ್ಯ ಇದಕ್ಕರ ಮತ್ತೆ ನನ್ನ ಬಾಯಾಗ ಬರ್ತಾವ ನೋಡು, ಅಳಿ ಅಂತ ಸುಮ್ಮನದಿ. ಯವ್ವ ತಡಿ, ಅವನ್ ಬಾಯಿ ಸುದ್ದಿಲ್ಲ, ನಾನು ಮಾತಾಡ್ತೀನಿ, ನೀ ಕಡೆ ಬಾ. ಇಲ್ಲದಿ ನೀನು ಓಹೋ ಮಾಡುದಿಲ್ಲ ಮಾಡಿ ಇಲ್ಲಿ ಅವತ್ಕೊಂಡು ಕುಂತಿಯೇನ ಅಡ್ಗಿ ಮನ್ಯಾಗ. ಎಷ್ಟು ಧೈರ್ಯ ಇದ್ರ ನಿನಗ ಬಾಡಿಗೆ ರೊಕ್ಕ ಇಸ್ಕೊಂಡ್ ಬಂದಿ ನೀನು. ಅದು ಯವ್ವ ತಡಿ ನಾನ್ ಮಾತಾಡ್ತೀನಿ. ಏನ ಬಾಡಿಗೆ ರೊಕ್ಕ ನಾ ಇಸ್ಕೊಂಡಿದ್ದಕ್ಕ ನಿಂಗ ಉರ್ದು ಬಿಡ್ತಾ? ಮತ್ತ ಮನೀಗ ಸಂತಿ ಸಾಮಾನು ಎಲ್ಲಿಂದ ಬರ್ಬೇಕು? ನೀನರ ದುಡಿಂಗಿಲ್ಲ, ಮತ್ತ ಇದು ಒಂದು ಬಾಡಿಗೆ ರೊಕ್ಕನ ನಿನ್ ಕೈ ಕೊಟ್ಟು ನಾನೇನ್ ತಿನ್ಬೇಕು? ಅಷ್ಟಕ್ಕೂ ಆ ಪ್ರಾಪರ್ಟಿ ಎಲ್ಲ ನಿನ್ನ ಹೆಸರಿನಾಗಿಲ್ಲ ನೋಡ್ ಕಿರಣ. ಈಗ ನಾನ್ ಜಗಳ ಮಾಡೋ ಮೂಡ್ನಾಗಿಲ್ಲ, ಸುಮ್ಕ ಹೋಗ್ಬಿಡು. ಕಲ್ಪಿ ಅದು ಬೇಕಾದಾಗ್ಲಿ, ನನ್ ರೊಕ್ಕ ನನಗ್ ಬೇಕು. ಅದೇ ನಿಮ್ಮಪ್ಪನ ಆಸ್ತಿ ಏನೋ, ಅದ್ ನನ್ನ ಅಪ್ಪನ ಆಸ್ತಿ. ಹೌದಾ, ಅದು ನಿಮ್ಮಪ್ಪನ ಆಸ್ತಿನ? ಮತ್ತೆ ಯಾಕೆ ನಿನ್ನ ಹೆಸರೊಳಗಿಲ್ಲ? ನಿಮ್ಮಪ್ಪ ಅಮ್ಮ ಇಲ್ಲ, ಆದ್ರೂ ಮೊಮ್ಮಗನ ಹೆಸರಲ್ಲೇ ಬರ್ದಿಟ್ಟಾರಲ್ಲ. ಮೊಮ್ಮಗ ನನ್ನ ಹೊಟ್ಟೆಗದನ, ಹಂಗಾಗಿ ಆ ಪ್ರಾಪರ್ಟಿ ಎಲ್ಲ ನಂದು. ಬೇಕಾದ್ರೆ ಲಾಯರಿಗೆ ಕೇಳ್ಕೋ, ಪೊಲೀಸರಿಗೆ ಕೇಳ್ಕೋ, ಅದಕ್ಕೇನಿಲ್ಲಪ್ಪ. ಕಲ್ಪಿ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ. ಏನ ಅದು ಅವ್ರಿಗ ಗೊತ್ತಾಗಿಲ್ಲ ಯಾರ ಹೆಸರ್ಲೆ ಬರಿಬೇಕು ಅಂತ, ಹಂಗ್ ಮಾಡ್ಯಾರ ಅವ್ರು. ಆದ್ರೂ ನಂದದು ರೊಕ್ಕ ಸುಮ್ಕ ಕೊಟ್ಬಿಡು. ಕೊಡಲ್ಲ, ರೊಕ್ಕ ಕೊಡಂಗಿಲ್ಲ. ನಿನ್ನ ಕೈಗೆಲ್ಲ ರೊಕ್ಕ ಕೊಟ್ಟು ನೀನು ಕಂಡು ಹೆಂಗಸ್ರ ಮೇಲೆ ಸುರುಕೋತ ಹೋದ್ರ ಹೊಟ್ಟಿಗೆ ಮಣ್ ತಿನ್ಬೇಕೆ ನನ್ನ ಮಗಳು? ಓ ಬೇಷದಿಯಪ್ಪ ನೀನು. ಹಿಂಗ ನಿಮ್ಮ ಅಕ್ಕ ತಂಗಿಗೆ ಆಗಿದ್ರೆ ಸುಮ್ಕಿರ್ತಿದ್ದೆ ನೀನು. ಮಾತಾಡ್ತೀನಿ ಅಂತ ಏನ್ ಮಾತಾಡ್ತೀಯ? ಬಾಯಿ ಐತ ಏನೈತದ ಬಚ್ಚಲ ಮೋರಿ ಆಗೈತಲ್ಲ ಬಾಯಿ. ನೋಡ್ರಿ ನನಗ ನಿಮಗ ಸಂಬಂಧ ಇಲ್ಲ. ಏನ ಇದ್ರಾಗ ನೀವು ಬಾಯಿ ಹಾಕ್ಬೇಡ್ರಿ. ನಾನೇನ್ ಕರ್ದಿನಿ ನಿಮ್ಗ ನಮ್ಮ ಮನೆಗೆ ಬರ್ರಿ ಮಾತಾಡ್ ಬರ್ರಿ ಅಂತ. ನಿಮಗ್ ನೀವಾಗಿ ಬಂದಿರಿ, ಇರಷ್ಟು ದಿನ ಇರ್ರಿ, ಬೇಕಾದ್ರೂ ಇರ್ರಿ, ಇಲ್ಲಾಂದ್ರೆ ಬಿಟ್ಕೊಟ್ಟು ಹೋಗ್ತಿರ್ರಿ. ಸುಮ್ನದಿನಿ ಅಂತ ಜಾಸ್ತಿ ಮಾತಾಡಕ್ ಬರ್ಬೇಡ್ರಿ ನನ್ ಕೂಟ. ಕಿರಣ ದೊಡ್ಡೋರ್ಗೆ ಹೆಂಗ್ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಹಂಗ್ ಮಾತಾಡು, ಇಲ್ಲಾಂದ್ರೆ ಸರಿ ಇರಂಗಿಲ್ಲ. ಏನ್ ಮಾಡ್ತೀನಿ ನೀನು? ಏನ್ ಮಾಡ್ತಿ? ಭಾಳ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿ. ಮತ್ತೇನ್ ಮಾಡಕ್ ಆಕೈತಿ ನಿನ್ ಕೈಯಿಂದ? ಸುಮ್ಕ ಮಾತ್ ಬೇಡ, ನಂಗ ಬಹಳ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವು. ಸುಮ್ಕ ರೊಕ್ಕ ಕೊಟ್ಬಿಡು, ಎಲ್ಲ ಸೇರಿ ರೊಕ್ಕ ಕೊಟ್ಬಿಡು. ಕೊಡಂಗಿಲ್ಲ ಕಿರಣ, ನಾ ಸತ್ರು ಆ ರೊಕ್ಕ ಕೊಡಂಗಿಲ್ಲ. ಹೌದಾ? ರೊಕ್ಕ ಕೊಡಂಗಿಲ್ಲ? ಆತ್ ತಗೋ, ಆ ರೊಕ್ಕ ತಗೋ, ನನ್ನ ಮನಿ ಬಿಟ್ಟು ನಡೀತಾ ಇರು ಹೊರಗ. ಯಾಕೆ ಹೋಗ್ಬೇಕು? ಇದೇ ನಿಂದು ಮನಿ ಅಲ್ಲ, ಇದೇನ್ ನನ್ನ ಮನಿ ಅಲ್ ಬಿಡು. ರೊಕ್ಕ ತಗೊಂಡಿಯಲ್ಲ, ನಿನ್ ಪುರ್ತಕ್ ನಿನ್ ಜೀವನ ಮಾಡು. ಈಗ ಇದು ಒಂದ್ ತಿಂಗಳ ತಗೊಂಡೇನ್, ಮುಂದಿನ ತಿಂಗಳ ನನ್ ಕೈಯಾಗ ಕೊಡ್ತೀಯ ನೀನು? ಇಲ್ಲ, ಇನ್ ಮೇಲಿಂದ ಎಲ್ಲ ರೊಕ್ಕ ನೀನ ತಗೊಂತೀಯ. ಅಂದ್ಮೇಲೆ ತಲಕ್ ಬಿಡು ನನ್ನನ್ ಬಿಟ್ಟು. ನೋಡ್ ಕಲ್ಪಿ, ಜಾಸ್ತಿ ಮಾತ್ ಬೇಡ. ನೀನಂದ್ರ ನನಗ್ ಇಷ್ಟ ಇಲ್ಲ. ನನಗ್ ಬಿಟ್ಟು ಹೋಗ್ಬಿಡು. ನಿನ್ ಜನ್ಮಕ್ಕಿಷ್ಟ ಅಲ್ಲ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇರ್ಲಿ. ಇವತ್ತಲ್ಲಿ ನಾಳೆ ನೀನ್ ಸರಿ ಹೋಗ್ತಿ ಅಂತ ಅಷ್ಟ ಜನರ ಮುಂದ ನೀನ್ ಮದುವೆ ಆಗಿ ಬಂದ್ರ ನೀನ್ ಇದ್ದ ನಂಗೆ ಮರ್ಯಾದೆ ಕೊಡುದು ಅಲ್ಲ. ಇವತ್ತಲ್ಲಿ ನಾಳೆ ಸರಿ ಹೋಗ್ತಿ, ನೀನ್ ಬುದ್ಧಿ ಕಲಿಸ್ಬೇಕು ಅಂತ ನಾವು ರೊಕ್ಕ ತಗೊಂಡಿದ್ದು. ಏನ ಆ ರೊಕ್ಕಲ್ಲೇ ನಾವು ತಿನ್ಬೇಕು ಉಣ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿಲ್ಲ. ಈ ಮಗು ಸಂಬಂಧರ ಬದ್ಲಾಕಿರಣ. ಮಗು? ಓ, ನೀನು ಹೊಟ್ಟಿ ಒಳಗಿಂದ ಕೂಸು, ಅದು ನಂದು ಅಂತ ನಂಗ ಸ್ವಲ್ಪ ಡೌಟ್. ಛೀ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ, ಇಷ್ಟು ನಾ ಕಷ್ಟಪಟ್ಟು ನೀನ್ ಹಿಂದ್ ಬಿದ್ದು ನಾವಿಬ್ರು ಒಂದಾಗಿರೋನು ಅಂತ ನಾನು ಅದೆಷ್ಟೋ ಕನಸು ಕಟ್ಟ, ನೀನ ಹಿಂಗ ಮಾತಾಡುದು. ಹಿಂಗೋಗಿ ನಿಮ್ಮ ಅಕ್ಕ ತಂಗಿಗೆ ಹೇಳ, ನನಗೇನು ಹೇಳ್ತಿ? ಯವ್ವ ಬಾ, ನಾವ್ ಇಲ್ಲಿ ಒಂದು ನಿಮಿಷ ಇರೋದು ಬೇಡ, ನಮ್ಮ ಮನೆಗೆ ನಾವು ಹೋಗೋಣ ಬಾ. ಅದೇನಾದ್ರಲ್ಲ ಕಲ್ಲಬಂಡಿಗೆ ಅದು ಎಷ್ಟು ಅಭಿಷೇಕ ಮಾಡಿದ್ರು ಕಲ್ಲಬಂಡಿಯಾಗಿನೇ ಇರ್ತತಿ ಅಂತ ಹೇಳ್ತಾರಲ್ಲ, ಅದೇನು ಖರೆ. ಇವನಿಗ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲ ಬಾವಾ. ಇವನು ಉಸಾಬ್ರಿನ ಬೇಡ ಆಗಿದ್ದಾಗಲಿ ಈ ಮಗುನ ನಾವು ಒಬ್ಬಕ್ಕೆ ಸಾಕಿದ್ರು ಅಡ್ಡಿಲ್ಲ. ನಮ್ಮನಿಗೆ ನಾವು ಹೋಗೋಣ ಬಾ. ಇವನು ನನ್ನ ನಂಬಿ ಬಂದಿದ್ದಕ್ಕೆ ನಂಗೆ ಚಲೋ ಮರ್ಯಾದಿನ ಮಾಡ್ದವ. ಇವ ನಿನಗೆ ಒಳ್ಳೇದಾಗ್ತದೆ, ಎಂದು ಉದ್ಧಾರ ಆಗಂಗಿಲ್ಲ. ನೀನು ಅದು ಎಂದು ಉದ್ಧಾರ ಆಗಂಗಿಲ್ಲ. ನನ್ನ ಬೆಲೆ ನಿನಗೆ ಇವತ್ತು ಗೊತ್ತಾಗಂಗಿಲ್ಲ. ಆದ್ರ ಮುಂದೊಂದು ದಿನ ಟೈಮ್ ಬರ್ತತಿ, ಅವಾಗ ನಾನು ಏನು ಅಂತ ನಿಂಗೆ ಗೊತ್ತಾಗೇ ಆಗ್ತತಿ. ಈ ಮಾತಂತೂ ಸುಳ್ಳಲ್ಲ. ಹಾಳಾಗೋಗಿ ತಗರ ನೀನೇ ಇರಿಲಿ. ಯವ್ವ ಬಾ, ನಾ ಹೋಗ್ಬಿಡು ಬಾ. ನಡಿಯುವ ಮಗಳ, ಈ ಪಿಶಾಚಿ ಜೋಡಿ ಇದ್ದು ಇಲ್ಲಿ ನರಕ ಅನುಭವಿಸಿದ್ದು ಸಾಕು ಬಾವ ಮಗಳ. ನಾನು ಅದಿ ನಿನಗ ನಾನ್ ಚಲೋ ನೆಗೆ ನೋಡ್ಕೊಂತೀನಿ ನನ್ನ ಬಾವ. ಛೀ, ನಾಚಿಗೇಡಿ, ನನ್ನ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ. ಮುಂದೊಂದ್ ದಿನ ನಿನಗ್ ಬರ್ತತಿ, ಅವಾಗ ನೋಡಿ ನಿನ್ ಗತಿ ನೋಡಿ. ಅಯ್ಯೋ ದೇವ್ರಿ, ಬರೀ ಡೌಟು ಅಂದಿದ್ದಕ್ಕೆ ಇಷ್ಟ. ನಂದು ಅಲ್ಲ ಅಂತ ಹೇಳಿದ್ರೆ ಏನೇನಿತ್ತ ಏನ? ಹೋಲಿ ಬಿಡು. ಇದು ಒಂದ್ ತಿಂಗಳ ರೊಕ್ಕ ತಗೊಂಡು ಪೀಡೆ ತೊಲಗ್ತ. ಮೊದ್ಲ ಈ ಕೆಲಸ ಮಾಡಿದ್ರೆ ಆಗ್ತಿತ್ತು. ನಂಗೆ ಹೇಳಕ್ ನೆನಪ ಬರ್ಲಿಲ್ಲ. ಮುಂದಿನ ತಿಂಗಳಿಂದ ಈ ಮನಿ ಬಾಡಿಗೆ ಎಲ್ಲ ನಂದೇ. ಈ ಪೀಡೆ ತೊಲಗಿದ ಖುಷಿಗ ಏನು ಮಾಡ್ಲಿ? ರೊಕ್ಕ ಕಿಸೆದಾಗಿಲ್ಲ, ಎಲ್ಲರ ಸಾಲ ತಗಸಿ ಎಂಜಾಯ್ ಮಾಡ್ಬೇಕು.
ಓ ಮಾವಿನಕಾಯಿ ಕಟ್ ಮಾಡಿಟ್ಟಾಳ ಉಪ್ಪು ಖಾರ ಹಾಕಿ ರಾತ್ರಿ ಎಣ್ಣೆ ಜೋಡಿಗೆ ಚಲೋ ಆಕೈತಿ ತಿನ್ನಕ ಇರ್ಲಿ ಇರ್ಲಿ ತಕ್ಕ ಮಟ್ಟಿಗೆ ಒಂದ್ 8 ದಿನ ಅಡಿಗೆ ಮನೆ ಚಿಂತಿಲ್ಲ ಹೆಂಗ ಒಂದ್ ತಿಂಗಳ ದೂಡಿ ಮತ್ತೆ ಬಾಡಿಗೆ ತಗೊಂಡು ಜಮ್ಮಂತ ಇರ್ಬೋದು. ಅಲ್ಲ ಈ ದೇವಪ್ಪ ಬರ್ತೀನಿ ಅಂದಿದ್ದ ಯಾಕೆ ಬರ್ಲಿಲ್ಲ ಏನ ಅವು ಕುಡ್ಗೋಲೆಲ್ಲ ಚೂಪ್ ಮಾಡಿಸ್ಕೊಂಬ ಅಂತ ಹೇಳಿದ್ದ ತಪ್ಪಾಗೈತಿ. ಕೆಲ್ಸಕ್ಕೆ ಬಂದಿಲ್ಲ. ಕೆಲಸದವ್ರಿಗೆ ಕೆಲಸ ಹೇಳಿದ್ರು ತಪ್ಪ ಕೆಲ್ಸಕ್ಕೆ ಬರಕ್ವಲ್ಲ ಅಂತ ಒತ್ತಾಗ. ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟು ಲೈಕು ಶೇರು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನ್ರಿ ಏನಿದು ಗೊತ್ತಿಲ್ಲೇನ್ರಿ? ನೈಟಿ ಹೆಂಗೈತಿ? ನೈಟಿ ಚಲೋ ಕ್ವಾಲಿಟಿ ಇದ್ರಿ. ನೋಡಾಕ ನೈಟಿ ಹೆಂಗ್ ಕಾಣಂಗಿಲ್ಲ, ಒಂಥರ ಪ್ರಾಕ್ ಹಾಕೊಂಡಂಗ. ಈ ಓಣ್ಯಾನ ಹೆಣ್ಮಕ್ಳ ಹತ್ರ ಇಂಥ ಪ್ರಾಕ್ ಇಂಥದ್ದು ನೈಟಿನ ಇಲ್ಲ ಗೊತ್ತನು? ಯವ್ವ ನವಲಿ ಯವ್ವ ಮಾರ್ಕೆಟ್ನಾಗ ಈಗ ಹೊಸಾದಾಗಿ ಬಂದತ್ರಿ ಇದು. ಮೊದ್ಲು ನಾನು ತಂದಾಕಂಡನಿ. ಏಟ್ ಕೊಟ್ಟಿ ಇದಕ್ಕ ಅವ 600 ರೂಪಾಯಿ ಅಂದರಿ. ನೀನ್ ಏಟು 300 ರೂಪಾಯಿ ತಂದೇನು? ನಿಮ್ಮಪ್ಪ ಕುಂತಾನೇನಲ್ಲಿ 300 ರೂಪಾಯಿ ಕೊಡಕ 560 ರೂಪಾಯಿ ಕೊಟ್ಟನಿ. ಬೇಕಂದ್ರೆ ಸಂಕ್ರಿ ಬಂದ್ಲ ಅಕ್ಕಿನ ಕೇಳ್ರಿ. ಹೌದು ಮಾವ, ಮಾರ್ಕೆಟ್ನಾಗ ಹೊಸ ಪ್ಯಾಸನ್ ಬಂದತಂತ. ಅಕ್ಕನ ಫಸ್ಟ್ ತಗೊಂಡಾಳಲ್ಲ ಅದಕ್ಕ ತುಟ್ಟಿ ಹಾಕ್ಯಾರ. ಮಸ್ತ್ ಐತಲ್ಲ ಮಾವ? ಲೇ ರೇಣಿ, ನಿನ್ನ ಎಲ್ಲರೂ ಸೇರಿ ಮುಂಡಾಯಿ ಸಾಕ ಕುಂತಾರಲ್ಲ ಲೇ 300 ರೂಪಾಯಿಗೆ ಎಂತ ಬೇಕಂತ ನೈಟಿ ಬರ್ತಾವು. ಹೋಗಿ ಅಂತ ಎಂತದ ಒಂದು ನೈಟಿಗೆ 600 ರೂಪಾಯಿ. ಯಪ್ಪ ನಾವಲ್ಲಿ ವಯ್ವಾ. ಲೇ ರೇಣಿ, ನಿಂದು ಬ್ಯಾಂಕ್ ಪಾಸ್ಬುಕ್ ಕೊಡಿಲಿ. ನಿನ್ನ ಕಡೆ 1 ರೂಪಾಯಿ ಬಂದಿರ್ಬಾರ್ದು. ಹಂಗ ಮಾಡ್ತೀನಿ. ಒಟ್ಟಿ ಉರಿ ಇರ್ಬೇಕ ಜನಕ್ಕ. ಇಷ್ಟೊಂದಲ್ಲ, ನಾ ಚಂದ ಕಾಣಕ್ ಕುಂತೀನಲ್ಲ, ಯಾರ ನನ್ನ ಮೇಲೆ ಕಣ್ಣಾಕ್ ಬಿಡ್ತಾರ ಅಂತ ನಿಮ್ಗೆ ಒಟ್ಟಿ ಉರಿ. ಅದೆಲ್ಲ ನಂಗೆ ಗೊತ್ತೈತಿ, ನೀವು ಸುಮ್ಕಿರಿ. ಊರನ್ನ ಹೆಣ್ಮಕ್ಳು ಎಲ್ಲರೂ ಹಾಕಂತಾರ, ನಾನ್ ಹಾಕೊಂಡ್ರೆ ಏನಾಕೈತಿ? ಹಂಗೇಳಕ್ಕ ಇದು ಒಂದ ತಗೊಂಡಿಯಾ? ಇಲ್ರಿ, ಯಾರು ತಗೊಂಡನಿ? ತಗೊಂಡ್ರ ಜೋಡಿಲೆ ತಗೋಬೇಕು. ಒಂದು ಹೊಗ್ಯಾಕ್ ಹಾಕಿದ್ರು ಇನ್ನೊಂದು ಉಡಾಕಿರ್ತತಿ ಅಂತ ಹೇಳಿದ್ ನಾವ. ಅದಕ್ಕೆ 2 ಇರ್ಲಿ ಅಂತ ತಂದೀನಿ. ನೋಡ್ರಿಲಿ, ಕಿಸ್ದಾಗ ಇದು ಫೋನ್ ಇಟ್ಕೋಬಹುದು. ನೋಡ್ರಿಲಿ, ಕೈ ಇಟ್ಟ ನೋಡ್ರಿಲಿ. ಲೇ ರೇಣಿ, ವಯಸ್ಸಿಗೆ ತಕ್ಕಂಗ್ರ ಇರ್ಲಿ. ಸೊಸಿ ಬಂದು ಮೊಮ್ಮಕ್ಳು ಬರೋ ಹೊತ್ತಾತು. ಇನ್ನ ನಿನ್ನ ಸಣ್ಣ ಹುಡುಗಿ ಹಂಗ ಆಡಕುಂತಿಯಲ್ಲ, ಎದಕ್ ಬೇಕಿವು? ಓಟೊಟ್ಟು ಚಂದ ಕಾಣವಲ್ತು ಬಿಡು. ನಿನ್ ಮಕ್ಕು ಈ ನೈಟಿಗೆ ಹೊಂದಾಣಿಕಿನ ಇಲ್ಲ. ನಿಮಗ ಸಂಕಟ ಅದಕ್ಕೆ ಹಂಗಂತೀರಿ. ಹಂಗ್ಯಾಕಂತೀಯ ಮಾವ? ನಮ್ಮಕ್ಕ ನೋಡಲಿ ಶಿಲ್ಪ ಸಟ್ಟಿ. ಅದು ಶಿಲ್ಪ ಸಟ್ಟಿ ಅಲ್ಲ, ಶಿಲ್ಪ ಶೆಟ್ಟಿ. ಎಂತದ ಒಂದು ಆಕಿನಂಗ್ ಕಾಣಕುಂತಾಳ. ನಿಮ್ಮ ಸಡ್ಯಾಗ ನಮ್ಮ ಧರಿಲಿ ಆಕಿನ ಹೆಸರು ತಂದು ಇಲ್ಲಿ ಯಾಕೆ ಹಾಳು ಮಾಡಕುಂತೀರಿ? ಯಾಕ ಸುದಿ ಮತ್ತ ಜೈ ಬರಾಕುಂತಾರ ನೋಡಲಿ. ಬರಾಕುಂತ್ರು. ನೀವ್ ಇತ್ತ ಕಡೆ ಬರ್ರಿ, ಸಂಕ್ರಿಯಿಂದ ಬರ್ರಿ ನೀವು. ಅವ್ರೆಲ್ಲರೂ ನನ್ನ ನೈಟಿ ನೋಡಿ ಒಟ್ಟಿ ಉರ್ಕೊಂಡು ಸಾಯ್ಲಿ. ಅವ್ರ ಹೊಟ್ಯಾಗ ಮೆಣಸಿನ್ಕಾಯಿ ಮುರ್ದಂಗ ಆಗಿರ್ಬೇಕು ಅಂತ ನೈಟಿ ತಂದು ಹಾಕೊಂಡ್ ನಿಂತಾನೆ ನಿಮ್ದೊಂದು. ಸರಿರಿ ಅಂದ್ರೆ ನಾಚಿ ಗೇಡಿ ನೀನು. ನಿನಗದು ಎಷ್ಟು ಉಗುದ್ರ ಬುದ್ಧಿ ಬರ್ತೈತೆ ಏನ? ಸುದಿ ಮನೆ ನೀನ್ ಅದು ಎಂತದದು 200 ರೂಪಾಯಿ ಕೊಟ್ಟು ನೈಟಿ ತಂದಿದ್ದಲ್ಲ, ಹಾಕಂಬಂದ್ ತೋರಿಸಿದೆಲ್ಲ? ತೋರಿಸಿದ್ದೆ. ನೋಡಿಲಿ, ನಮ್ಮ ಅಕ್ಕನು ಪ್ಯಾಡಿಗೋಗಿ ನೈಟಿ ತಂದು ಹಾಕೊಂಡ ನಿಂತು ಬಿಟ್ಟಾಳ. ಹೆಂಗೈತಿ ನೈಟಿ? ನೈಟಿನ ಚಂದ ಐತಿ ಬಿಡು. ಆದ್ರ ರೇಣಕ್ಕ ಏನು ಅನ್ಕಬೇಡ. ಮತ್ತ ನೀನು ನಮ್ಮ ಅಕ್ಕಿದ್ದಂಗ ಅಂತ ಹೇಳಕೂತಾನಿ. ಏನು ಅನ್ಕಬೇಡ. ಏನು ಹೇಳು, ಎದ್ರಬೇಡ. ನಮ್ಮ ಅಕ್ಕೇನು ಭಯಂಗಿಲ್ಲ. ಅದು ನೈಟಿ ಏನೋ ಚಂದ ಐತವ, ಆದ್ರ ನಿನಗ್ ಒಪ್ಪಿಲ್ಲ. ಖರೇನು ನಿಂಗೆ ಒಪ್ಪಿಲ್ಲವ? ಇಲ್ಲ, 600 ರೂಪಾಯಿ ಕೊಟ್ಟು ತಂದ ನಾನು ನೈಟಿನ. ನೋಡಿಲಿ, ಕಿಸೆ ಐತಿ ಇದಕ್ಕ. ನೋಡ್ಲಿ, ಕೈ ಇಟ್ಟ ನೋಡಿಲಿ. ಕಿಸೆ ಐತಿ ಇದಕ್ಕ. ಹೌದಾ ರೇಣಕ್ಕ? 600 ರೂಪಾಯಿ ಕೊಟ್ಟನು ಅದು ಈ ನೈಟಿಗ. ತೋ ಏನಾತ? ಹೋಲಿ ಬಿಡವ ಪಾಪ. ನೀನು ರೊಕ್ಕ ಕೊಡ್ತಂದಿ, ನಾನು ಇದ್ದಿದ್ದಂಗೆ ಹೇಳ್ಬೇಕು. ನಿನ್ ಮನ್ಸಿಗೆ ನೋವು ಆಗ್ಬೇಕು, ಯಾಕಬೇಕು? ಅದು ಏನಿಲ್ಲ. ಏನಂತ ಹೇಳು? ಅದು ಈ ನೈಟಿನ ನಾನು ಪ್ಯಾಟ್ಯಾಗ ನೋಡಿದ್ದೆ. ಅವ 300 ರೂಪಾಯಿ ಕೊಡ್ತೀನಿ ಅಕ್ಕರ, ತಗೊಂಡ್ಬಿಡ್ರಿ ಅಂತ ಗಂಟು ಬಿದ್ದಿದ್ದೆ ಬಿಡು. ಆದ್ರೆ ನಾನು ಬ್ಯಾಡಪ್ಪ, ಈ ಕಲರ್ ಚಂದಿಲ್ಲ, ಎಲ್ಲ ಹಳೇ ಅರ್ಬಿ ಕಣಂಗ್ ಕಾಣಕುಂತತಿ, ನನಗ್ ಬ್ಯಾಡ ಅಂತ ಬಿಟ್ಟು ಬಂದ್ ನೋಡ್ ನಾನು. ಜೈ, ನಮ್ಮಕ್ಕ ದೊಡ್ಡ ಅಂಗಡಿಗೆ ತಗೊಂಡಾಳ. ಏನೋ ಕಂಗಾಲ ಅಂಗಡಿಗೆ ತಗೊಂಡಿಲ್ಲ. ನೀನು ಯಾವ್ದೋ ಕಂಗಾಲ ಅಂಗಡಿಗೆ ಹೋಗಿ ಅದಿ ಅಂತದ ನೈಟಿ ನೋಡಿ ಬಂದ್ರ ನಮ್ಮ ಅಕ್ಕ ಏನ್ ಮಾಡ್ಬೇಕು? ಹೌದೌದು ನಾನು ದೊಡ್ಡ ಅಂಗಡಿಗೆ ಹೋಗಿದ್ದೆ. ಮಾಲ್ನಾಗಿಂತಂದ ನಾನು ಈ ನೈಟಿನ. ಮಾಲ್ನಾಗಿಂದರ ತರ್ಲಿ, ಫುಟ್ಪಾತ್ ಮ್ಯಾಲಿಂದನಾರ ತರ್ಲಿ. ಆದ್ರ ಹಾಕೊಳ್ಳೋದು ಯಾವಾಗ? ರಾತ್ರಿ ನೈಟಿ ಅಂತಾನ ಅನ್ನೋದು. ಅಯ್ಯೋ ದೇವ್ರೆ, ನೈಟಿ 200 ರೂಪಾಯಿದಾದ್ರೂ ಅಷ್ಟ, 600 ರೂಪಾಯಿದಾದ್ರೂ ಅಷ್ಟ. ಕರೆಕ್ಟ್ ಆಗಿ ಹೇಳಿದ್ರು ನೋಡ್ರಿ ಜಯಕರ ನೀವು. ಇನ್ನ ಒಟ್ಟು ಉಗಿರಿ ಮಕ್ಕ. ಜೈ, ನಿನ್ ಕೆಲ್ಸ ಇದ್ರೆ ನೀನ್ ನೋಡ್ಕರ ಹೋಗ್ರವ. ನಿಮ್ಮನ್ನ ಯಾರ ಕರ್ದಾರೇನಿ ಮಾತಾಡಕ? ನನ್ನ ನೈಟಿ ನೋಡಿ ಊರ್ದಿರ್ಬೇಕು ನಿಮಗೆ ಎಲ್ಲಾರ್ಗು. ಅದಕ್ಕೆ ಹಂಗ ಮಾತಾಡಕ್ ಕುಂತಾರಿ. ಇಲ್ಲಿ ಬಿಡ ಜಯಕ, ಇಲ್ಲಿ ತೋಟದಾರಿ ಮಠದ ಜಾತ್ರೆ ಬಂದೈತಲ್ಲ, ಅಲ್ಲಿ ತಗೊಂಡಿದ್ರು ಹಾಕಿತ್ತು. ಅಲ್ಲೂ ಮಿನ್ನ ನೈಟಿ ಬಂದಾವ ನೋಡು. 100-200 ರೂಪಾಯಿ. ಸುಮ್ಕ ನೀನು ರೊಕ್ಕ ಹಾಳು ಮಾಡ್ಕೊಂಡಿ ಬಿಡು. 6 ನೈಟಿ ಬರೋ ಜಾಗಕ್ಕ ಬರೀ ಒಂದ್ ನೈಟಿ ತಂದಿವ. ಪಾಪ ಚಲೋತ್ನಾಗ ನಿನ್ನ ಬಕ್ರ ಮಾಡಿ ಕಳ್ಸ್ಯಾರ ಅವ್ರು. ಗೊತ್ತೈತೋಗಲೇ ಸುಮ್ಕೆ. ದೊಡ್ಡದಾಗಿ ನಿವೇದ ವಾಕ್ಯ ಹೇಳಕ್ ಬಂದ್ಬಿಟ್ಟ. ನಾನೇನ್ ನಿಂಗೆ ಹೇಳಿ ನಾನು ಎಲ್ಲಿ ಸಿಗ್ತಾವು ಹೆಂಗ್ ಸಿಗ್ತಾವು ಅಂತ? ನಾನು ಇಷ್ಟ 100 ರೂಪಾಯಿ ನೈಟಿನ 600 ರೂಪಾಯಿ ಕೊಟ್ಟು ತಗೊಂತಾನಿ, 1000 ರೂಪಾಯಿ ಕೊಟ್ಟು ತಗೊಂತಾನಿ. ನಾನೇನು
ಕಂಗಾಲ್ ರೇಣವ ಏನು ಸೌಕಾರ್ ರೇಣವ ನಾನು ಹಂಗೇಳಕ್ಕ ಹಂಗೇಳ ಅಯ್ಯ ಇದ್ದಿದ್ದಂಗೆ ಹೇಳಿದ್ರ ನೀನೇನ ಇವ ಹಂಗ್ ಮಾಡ್ತಿ ತಗೋ ಹೊಕ್ಕೇವಿ ಹೋಗ ಹೋಗ ಓ ಬಂದ್ಬಿಟ್ಟಾರಿ ಹೇಳಾಕ ನನ್ನ ನೈಟಿ ನೋಡಿ ಈ ಒಟ್ಟಿ ಉರ್ದೈತಿ ನಿಮ್ಗೆ ಅದಕ್ಕೆ ಹಿಂಗ್ ಮಾತಾಡ್ತೀರಿ ಹುಚ್ಚಿನ ಕಡ್ದಂಗ್ ಮಾಡ್ತೈತ ಅದು ನೋಡ್ಲಿ 100 ರೂಪಾಯಿ ನೈಟಿನ 600 ರೂಪಾಯಿ ಕೊಡ್ತದತಿ ಹುಚ್ಚಿಪೇಲಿ ರೇಣಿ ರೇಣಿ ಏನ್ಲಿ ಇದು ನಮ್ಮ ಓಣ್ಯಾನ ಹೆಣ್ಮಕ್ಳ ಹತ್ರ ಇಂತ ನೈಟಿನ ಇಲ್ಲ ಅಂತ ಜಂಬ ಕೊಚ್ಕೊಂತಿದ್ದೆ ಏನಾಯ್ತು ನಿಂದೊಂದ್ ಕತಿ ತಗ ಅವ್ರಿಗೆಲ್ಲ ಒಟ್ಟಿ ಉರಿ ಹಂಗ್ ಮಾತಾಡ್ತಾರ ನೀವ್ ಅವ್ರಿಗೆ ಬೈಯೋದ್ ಬಿಟ್ಟು ನಕ್ಕೊಂತ ಬಂದಿರಲ್ರಿ ಅಂದ್ರು ರೇಣಿ ಈ ನೈಟಿ ನಿನಗೆ ಒಪ್ಪುವಲ್ತು ಚಂದ ಕಾಣವಲ್ತು ಈಗೇನ್ ಒಕ್ಕಿರ ಏನ ಸೈಜ್ಗಳು ತಂದು ಎತ್ತಾಕ್ಬೇಕ ಆ ಬಾಣ್ಲಿ ತಲೆ ಮೇಲೆ ಹೋಗ್ರಿ ಗೊತ್ತಾಯ್ತು ಹೋಗ್ರಿ ಇವ್ರದೊಂದು ಕತಿ ತಗ ಯಾಕ ನಾವೊಂದು ಹೇಳ್ಬಿಡವ ನಿಂದೊಂದು ಕೇಳೇ ಬಿಡ್ತೀನಿ ಅದು ಏನಂದ್ರ ಎಲ್ಲರೂ ಈ ನೈಟಿ ಚಂದಿಲ್ಲ ನಿನಗ್ ಚಂದ ಕಾಣವಲ್ತು ಅಂತ ಹೇಳಕ್ ಕುಂತಾರಲ್ಲ ಅದನ್ನೆಲ್ಲ ಕೇಳಿ 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 ಏನಾತ ಖರೇನು ಚಂದ ಕಾಣವಲ್ತೇಕ ತೆಗೆದ್ಬಿಡು ಸಿರಿನ ಹಾಕಂತಿ ಅಯ್ಯ ನೀ ನಮ್ಮ ಸಡ್ಯಾಗ ನಮ್ಮ ದರಿಲಿ ನಿನಗೆ ಅಂಟ್ಗಾಲಿ ಏರಸ್ಲಿ ಹೊಟ್ಟಿಗೆ ಏನ್ ತಿಂತಿಲೇ ಮಂಕ್ರಿ ಯಾಕ ಏನಾತ ಹಂಗೆ ಯಾಕೆ ಬಯ ಕುಂತಿ ಮತ್ತ ಒಳಗ ಕೇಳಿದ್ನಿಲ್ಲ ನಾನು ನೈಟಿ ಹೆಂಗ್ ಕಾಣಕ್ ಕುಂತತಿ ಅಂತ ಕೇಳಿದ್ದೆ ಅವಾಗ ಚಂದ ಕಾಣಕ್ ಕುಂತೈತಕ್ಕ ನೀನ್ ಸ್ವಲ್ಪ ಸಟ್ಟಿ ಕಣಂಗ್ ಕಾಣಕ್ ಕುಂತಿಯಕ್ಕ ಬಳಕು ಬಳ್ಳಿ ಆಗಿಯಕ್ಕ ಅಂದಿ ಈಗ ನೋಡಿ ಎಲ್ಲರೂ ಉಗುದು ಉಪ್ಪಿನಕಾಯಿ ಹಾಕಿದ್ರ ಯಾಕ ಖರೇನು ಅವಾಗ ನೀನು ಸ್ವಲ್ಪ ಶೆಟ್ಟಿ ಹಂಗ ಬಳಕು ಬಳ್ಳಿ ಹಂಗ ಕಾಣಕ್ ಕುಂತಿದ್ದಿ ಆದ್ರೆ ಈಗ ಚಂದ ಕಾಣುವಲ್ಲಿ ಯಾಕ ನಾನೇನ್ ಮಾಡಿ ಹೇಳು ನಿನ್ನ ಮಸಡ್ಯಾಗ ನಮ್ಮ ದರಿಲಿ ನಾ ಎಂತಕ್ಕೆ ಇರ ಮರ್ಯಾದಿನ ಕಳ್ಕೊಂಡಂಗ ಆತಲ್ಲ ನಿನ್ ಮಾತ್ ನಂಬಿ ಇರ್ಲಿ ಬಿಡಕ್ಕ ಯಾಕೆ ತಲೆಗೆ ಹಚ್ಕಂತಿ ಹೋಗಿದ್ದು ಮರ್ಯಾದಿ ನಂದು ನಿಂದಲ್ಲ ರಾತ್ರಿ ಅಕ್ಕಡ ಮಕ್ಕಳಾಕ ಚಂದಿದ್ರೇನು ಚಂದ ಇಲ್ಲ ಅಂದ್ರೆ ಏನ್ ಬಿಡಯಕ್ಕ ಬಾ ಒಳಗೋಗಿ ಒಟ್ಟು ಧಾರಾವಾಹಿ ನೋಡ್ಕೋತಾ ಚಿಪ್ಸ್ ಪಪ್ಸ್ ಏನ ತಿನ್ನೋನ್ ಬಾ ಹೊಟ್ಟೆ ಹಸು ಆದಂಗ ಆಗೈತಿ ಬರೀ ತಿನ್ನೋದು ಉಣ್ಣೋದು ಇಷ್ಟ ಮಾಡಿ ನೀನು ಮನೆ ಕೆಲಸ ಬಿಟ್ಟು